ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾದಂಥ ಕೆಲವೇ ವರ್ಷಗಳಲ್ಲಿ ಗಂಡನನ್ನು ಕೂಡ ಕಳ್ಕೊಳ್ತಾರೆ. ಆದ ಕಡೆ ಜೀವನದಲ್ಲಿ ಯಾವತ್ತೂ ಕೂಡ ಎದೆಗುಂದದೆ ಒಂದು ದೇಶಭಕ್ತಿಯನ್ನ ಮೈಗೂಡಿಸಿಕೊಂಡಿದ್ದಂಥ ಆ ವೀರ ರಾಣಿ ಆ ಮೊಘಲರ ಅಟ್ಟಹಾಸವನ್ನ ಬಗ್ಗಿ ಪಡಿಬೇಕು, ಔರಂಗಜೇಬನ ದುಷ್ಟ ಶಕ್ತಿಯನ್ನು ಮಟ್ಟ ಹಾಕಬೇಕು, ಭಾರತ ಮಾತೆಗೆ ಒಂದು ಗೌರವನ ತರಬೇಕು ಅಂತ ಹೇಳಿ ತಮ್ಮ ಜೀವನದುದ್ದಕ್ಕೂ ಕೂಡ ಹೋರಾಟವನ್ನು ಮಾಡಿ ನಾರಿ ಶಕ್ತಿಯನ್ನು ಬೆಳೆಸಬೇಕು ಅಂತ ಹೇಳಿ ಏನು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಸ್ತ್ರೀ ಕುಲಕ್ಕೆ ಒಂದು ಶಕ್ತಿನ ತುಂಬತಕ್ಕಂಥ ಕೆಲಸ ಮಾಡಿದ್ರು. ಆ ಕೆಲಸವನ್ನ ರಾಣಿ ಅಹಲ್ಯಾಬಾಯಿಯವರ ನೇತೃತ್ವದಲ್ಲಿ ತಾಯಂದ್ರಿಗೆ ಒಂದು ಶಕ್ತಿನ ತುಂಬಿ ಒಂದು ಸೇನೆಯನ್ನ ಕಟ್ಟಿ ಇವತ್ತು ಔರಂಗಜೇಬನ್ನ ಮಟ್ಟಾಗ್ತಕ್ಕಂಥ ಕೆಲಸವನ್ನ ಕೂಡ ಅವರ ನೇತೃತ್ವದಲ್ಲಿ ಆಯಿತು. ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವತಿಯಿಂದ ನೆಲಮಂಗಲದಲ್ಲಿ ಅಹಲ್ಯಾಬಾಯಿ 300ನೇ ಜನ್ಮದಿನೋತ್ಸವನ ಸಂಭ್ರಮಾಚರಣೆಯಿಂದ ಮಾಡಿದ್ದೀವಿ. ಈ ಸಂಭ್ರಮಾಚರಣೆಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 4 ತಾಲೂಕಿನಿಂದ ಸಾಕಷ್ಟು ನಮ್ಮ ಎಲ್ಲ ಕಾರ್ಯಕರ್ತರು ಸಹಕಾರ ಕೊಟ್ಟಿದ್ದರಿಂದ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಮ್ಮ ರಾಜ್ಯಾಧ್ಯಕ್ಷರು ಸಹ ತುಂಬ ಖುಷಿಯಾಗಿದ್ದಾರೆ. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ಅಂತ ಹೇಳಿದೆ. ಅಹಲ್ಯಾಬಾಯಿ ಅಂದರೆ ಹಿಂದೂ ಸನಾತನ ಧರ್ಮವನ್ನು ಉಳಿಸಬೇಕು ಅನ್ನೋ ಒಂದು ಪರಂಪರೆಯನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ಮಾತೆ ದೇವಿಯ ಇದ್ರೂ ಸಹ ಇಡೀ ದೇಶದಾದ್ಯಂತ ಪ್ರವಾಸ ಮಾಡಿ ಈ ದೇಶದಲ್ಲಿ ಏನು ಮುಸಲ್ಮಾನರಿಂದ ಮಸೀದಿಗಳು ಒಡೆದು ಕಟ್ಟೋದು ಅಥವಾ ದೇವಸ್ಥಾನಗಳನ್ನು ಒಡೆದು ಅದರ ಮೇಲೆ ಮಸೀದಿಗಳನ್ನು ಕಟ್ಟುವಂಥ ಕೆಲಸವನ್ನು ಆಗಿತ್ತು. 12 ಜ್ಯೋತಿರ್ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದಂಥ ಮಹಾದೇವಿ. ಅದಲ್ಲದೆ ಎಲ್ಲ ಚೌಟ್ರಿಗಳು, ದಾನ ಧರ್ಮಗಳು, ದೇಣಿಗೆ ಕೊಡುವಂಥದ್ದು, ಆಮೇಲೆ ವಿಧವಾ ವಿವಾಹವನ್ನು ಆಯಮ್ಮ ಒಂದು ಚಾಲನೆ ತಂದು, ಮತ್ತು ಯಾರು ಸಣ್ಣ ಮಕ್ಕಳಲ್ಲಿ ಗಂಡನ ಕಳ್ಕೊತಾರೆ ಅಂಥವ್ರಿಗೆ ಮರು ವಿವಾಹ ಮಾಡುವಂಥದ್ದು ಇರ್ಬೋದು. ಆಗಿನ ಕಾಲದಲ್ಲಿ 1945 ಅದೇ ರೀತಿ ಹಿಂದೂ ಧರ್ಮವನ್ನು ಸಂಸ್ಥಾಪನೆ ಮಾಡಿದಂಥ ಶಿವಾಜಿ ಆ ನಿಟ್ಟಿನಲ್ಲಿ ಸೇರಿದಂಥವ್ರು. ನಮ್ಮ ದೇಶದ ದೌರ್ಭಾಗ್ಯ ಅಂದರೆ ಇಂಥವ್ರನ್ನ ಯಾರೂ ಗುರುಸಿರಲಿಲ್ಲ. ಈ ಒಂದು ವ್ಯಕ್ತಿತ್ವವನ್ನು ಗುರುಸಬೇಕಾದ್ರೆ ಈ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರೇ ಬರಬೇಕಾಯಿತು. ಅವ್ರು ಇವತ್ತು ಇಂಥ ಪ್ರತಿಭೆಯನ್ನು ಗುರುಸಿ ರಾಷ್ಟ್ರದಾದ್ಯಂತ ಒಂದು ಪ್ರತಿ ವರ್ಷ ಇನ್ಮೇಲೆ ಆಚರಣೆ ಮಾಡಬೇಕಾಗ್ತದೆ. ಪಾಠ್ಯ ಪುಸ್ತಕಗಳಲ್ಲಿ ಇಂಥ ಒಂದು ವ್ಯಕ್ತಿತ್ವವನ್ನು ನಿರ್ಮಿಸಬೇಕಾಗ್ತದೆ ಅಂತ ಹೇಳಿ ಇವತ್ತು ಎಲ್ಲರೂ ನಮ್ಮ ಕರೆ ಕೊಟ್ಟಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು, ಅದೇ ರೀತಿ ನಮ್ಮ ವಿಜಯೇಂದ್ರ ಅವರು ನಮಗೆ ಹೆಚ್ಚಿನ ಸಹಕಾರನ ಕೊಡ್ತಾರೆ. ಯಾವುದೇ ಕಾರ್ಯಕ್ರಮ ಇದ್ದರೂ ನೀವು ಮಾಡಿ, ನಾನು ನಿಮ್ಮ ಜೊತೆಲಿ ಇರ್ತೀನಿ. ಇವತ್ತೇನೇ ಆದರೂ ರಾಜ್ಯದಲ್ಲಿ BJPಯನ್ನು ಅಧಿಕಾರ ತರಬೇಕು ಅನ್ನೋ ಒಂದೇ ನಿಟ್ಟಿನಲ್ಲಿ ಇವತ್ತು ನಾವು ಹೇಳಿದ್ರು. ನಾನು ಕೇಳಿದೆ, ಅಣ್ಣ ನೀವೇ ಬರಬೇಕು ನಮ್ಮ ತಾಲೂಕಿಗೆ ಅಂದಾಗ, ನಾನು ಒಂದು ಜಿಲ್ಲೆಗೆ ಮಾತ್ರ ಹೋಗೋಕ್ಕೆ ಅವಕಾಶ ಇದೆ, ಆದರೆ ನನಗೆ ಮೈಸೂರಿಗೆ ಹಾಕಿದ್ದಾರೆ, ನಾನು ಕ್ಯಾನ್ಸಲ್ ಮಾಡಿ ನೆಲಮಂಗಲಕ್ಕೆ ಬರ್ತೀನಿ, ನೆಲಮಂಗಲದಲ್ಲಿ ಒಂದು ಕಾರ್ಯಕ್ರಮ ಶಕ್ತಿ ಅನುಸಾರ ಮಾಡಿ ಅಂತ ಹೇಳಿದಾಗ ಇವತ್ತು ಅದ್ದೂರಿಯಾಗಿ ಮಾಡಿದ್ದೀನಿ ಅಂತ ಒಂದು ನನಗೆ ಹೇಳಿದ್ದಾರೆ. ಅದೇ ರೀತಿ ಇವತ್ತು ಸಕ್ಸಸ್ ಆಗಿದೆ. ನಾನೆಲ್ಲ ಭಾರತೀಯ ಜನತಾ ಪಕ್ಷದ ಹಿಂದೂ ಕಾರ್ಯಕರ್ತರು ಇವತ್ತು ಏನು ಬಂದಿದ್ದರು ಅವ್ರಿಗೆಲ್ಲರೂ ತಮ್ಮ ಧನ್ಯವಾದವನ್ನು ತಿಳಿಸ್ತೇನೆ.